ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಸೆಪ್ಟೆಂಬರ್ 6ನೇ ತಾರೀಕು. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಗೌರಿ ಹಬ್ಬ, ಗಣೇಶನ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಹಾಗೆ ನಾನು ಬಂದು ಇವತ್ತು ಸಂಜೆ 7:30 ಆಗಿದೆ. ಈಗ ಆಫೀಸಿಂದ ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅಮ್ಮನ ಮನೆಗೂ ಹೋಗಬೇಕು, ಕುಂಕುಮ ತೊಗೋಬೇಕು. ಹಾಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಗೌರಿ ಹಬ್ಬ ಹೇಗಾಗುತ್ತೆ, ಏನು ಅಮ್ಮ ಮನೇಲಿ ಹೆಂಗೆ ಅಂತ ಅಂದ್ಬಿಟ್ಟಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಸಾರಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈಗಲೇ 7:30 ಆಗಿದೆ. ಇನ್ನು ಅಮ್ಮ ಬೇರೆ ಫೋನ್ ಮಾಡ್ತಾನೇ ಇದ್ದಾರೆ. ಈಗ ಅಲ್ಲಿಗೂ ಹೋಗಬೇಕು. ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಸಿಂಪಲ್ಲಾಗಿ ಗೌರಿ ಹಬ್ಬದ ಪೂಜೆ ಮುನ್ನ ಮನೆಯಲ್ಲಿ ಮುಗಿಸ್ಕೊಂಡು ಮನೆಯಲ್ಲೂ ಕೂಡ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಇವಾಗ ಅಮ್ಮ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಪೂಜೆನೂ ಕೂಡ ಎಲ್ಲ ಆಯಿತು. ಹಾಗೆ ನಮ್ಮ ಅತ್ತೆಯವರು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಕರೆದು ಮಕ್ಕಳಿಗೂ ಕೂಡ ಬಟ್ಟೆ ಎಲ್ಲ ತೆಗೆದು ಮಗನಿಗೆ ಬಟ್ಟೆ ಕೊಡಿಸಿ ನಮಗೂ ಕೂಡ ಕುಂಕುಮಕ್ಕೆಲ್ಲ ಕೊಡ್ತಾಯಿದ್ರು. ಈ ಸಲ ಇದು 3ನೇ ವರ್ಷ ಆಯಿತು. ಇಲ್ಲ ಆದರೂ ನೆನೆಸ್ಕೋತಾ ಇರಬೇಕಲ್ವಾ, ತುಂಬ ಬೇಜಾರು ಅನಿಸುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಅಮ್ಮನ ಮನೆಗೆ ಹೋಗಬೇಕು. ನಡೀರಿ ಹೋಗೋಣ. ಹೋಗಿ ಏನಾಗುತ್ತೆ ಏನು ಅನ್ನೋದನ್ನು ಹಾಗೆ ಕಂಟಿನ್ಯೂ ಮಾಡೋಣ. ಈಗ ಹೋಗಿ ಅಲ್ಲಿ ಕುಂಕುಮ ತೊಗೊಂಡು ಬಂದು ಮನೇಲಿ ಎಲ್ಲ ಅಡುಗೆ ಮಾಡಿದ್ದೀನಿ. ಇವತ್ತೇನು ಹಬ್ಬದ ಅಡುಗೆ ಎಲ್ಲ ಇಲ್ಲ, ನಾಳೆ ರಜೆ ಇದೆ, ನಾಳೆ ನೋಡ್ಕೊಳ್ಳೋಣ. ಹಾಗಾಗಿ ಈಗ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ರೆಡಿಯಾಗಿ ಕುಂತ್ಕೊಬಿಟ್ಟವಳೆ, ಹೋಗೋಣ ಅಂತ. ಈಗ ಹೊರಡಬೇಕು. ಅರಿಶಿಣದ ಜೊತೆಯಲ್ಲಿ ಕುಂಕುಮ ಚಂದದ ಅರಿಶಿಣದ ಜೊತೆಯಲ್ಲಿ ಎಲ್ಲ ಅರಿಶಿಣದ ಕುಂಕುಮವು ಅರಿಶಿಣದ ಅಂತವಳೆ. ಯಾರು ಕೊಡ್ತಾರ ಹಂಗೆ ಇಸ್ಕೊಳ್ರಿ. ಅದಿಕ್ಕೊಂಡ ಇಲ್ಲ
ಏಯ್ ಚಿಂಟು ಕುತ್ಕೊಳ್ಳಿ. ಅಣ್ಣಳು ಇಕ್ಕಿ ಜಾಸ್ತಿ ಆಗಿ ತಲೆ ಮೇಲೆಲ್ಲ ಉದುರುತ್ತಾ, ಆಮೇಲೆ ಉದುರ್ತಾ ಇತ್ತು ಹಿಂಗೆ ಎತ್ಕೊಂಡು ಸಡನ್ನಾಗಿ ಸೋಡಾ ಅವತ್ತು ನಮ್ಮ ಮನೆಗೆ ಬರ್ದಿದ್ಲಣ್ಣ. ನೀನು ಹೆಂಗ್ ಕೂತಿದ್ವಿ ಅಂದ್ರೆ ಅಂಬು ಅತಿಯ ಅತಿ ನಾನೇನು ನನ್ನ ತೊಡೆ ಸೇತಮ್ಮ ಬಂತು. ಅಯ್ಯೋಯ್ಯೋಯ್ಯೋ ಅಷ್ಟೇ. ಶ್ವೇತಮ್ಮನ್ ವಿಡಿಯೋ ಮಾಡ್ತೀನಿ. ನಯನಮ್ಮನ್ ಕಾಲು ಮುರಿದೋಗ್ತಿತ್ತು. ಇರೇ ಮ್ಯಾಟ್ ಉಟ್ರೆ ಹುಲ್ಲುಗೆ ಪಟ್ಟೆ ಮ್ಯಾಟ್ ಉಟ್. ಅದ್ರ ಮೇಲೆ ವಿಡಿಯೋ ಯಾರು ಮಾಡ್ತಿದ್ರು ಅವ್ರು ಹುಲ್ಲಕ್ಕೆ ಪಟ್ಟೆ. ಲಕ್ಷಣ ನೋಡಿ ಹೆಂಗೆ ನೋಡ್ತಾವಳೆ, ಹಂಗೆ ಝೂಮ್ ಆಗ್ತಾವಳೆ. ಜೇಜಿ ಫಸ್ಟ್ ಬಿಡು ಕೈನ ಬಿಡು. ಫೋನ್ ಬಿಡು. ಎಂತವ್ರು ನೋಡ್ರಪ್ಪ, 500 ರೂಪಾಯಿ ನೋಟ್ ತೋರಿಸ್ತಾವ್ರಿ. ಕಾಸಿಗೋಸ್ಕರ ಅಷ್ಟು ಕುಂಕುಮ ತೊಗೊಳಕ್ ಬಂದಿದ್ದೀರಿ ಏನು? ಎಕ್ಸ್ಟ್ರಾ 550 ಗುರು. ಓ ಶಿವಾನಿ ಅಲ್ಲ ಅಮೌಂಟಿಗೆ ಜಗಳ ನಡೀತೀನಿ. ಅಲ್ಲ ಜೇಜು ರಿಯಾಕ್ಷನ್ ನೋಡು ಅಂತ. ಚಿಂಟು ತುಂಬಾ ಬೇಜಾರಾಗಿದ್ದಾಳೆ ನೋಡಿ. ಇನ್ನ 50 ರೂಪೀಸ್ ಕೊಟ್ಟು ಗುಂಡಮ್ಮ ಅವ್ರ ಕಾಲ್ ಮುಗಿಬೇಕಂತ. ಎಲ್ಲಿದ್ಯಪ್ಪ? ನನ್ನ ಝೂಮ್ ಮಾಡಿ ಹಾಕ್ಬೇಕು. ಜಾಮೂನು ನಂದಿನಿ ಅವರೇ ನೋಡಿ. ಹಲೋ ನಂದಿನಿ ಅವರೇ. ಹಾಗೆ ಅಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಅಮ್ಮ ಏನು ಬರೀ ಹೊಟ್ಟೆನಲ್ಲಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬೇಳೆ ಹುಳ್ಳಿಕಾಯಿ ಮುಲ್ಲಂಗಿ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಪಾಯಸ ಮಾಡಿ ಅನ್ನ ಮಾಡಿದ್ರು. ಅದನ್ನು ಊಟ ಮಾಡಿಕೊಂಡು ನೋಡಿ ಅಮ್ಮನ ಮನೆ ಬಾಗಿಣ ಅಂತ ಆದರೂ ಅನ್ಕೋಬೋದು, ಇಲ್ಲ ಕುಂಕುಮ ಕೊಟ್ಟಿರೋದು ಅಂತ ಆದರೂ ಅನ್ಕೋಬೋದು. ಇಷ್ಟು ಅಮ್ಮ ಮನೇಲಿ ತಗೊಂಡು ಹಾಗೆ ಈಗ ವಾಪಸ್ಸು ಮನೆಗೆ ರಿಟರ್ನ್ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಅಮ್ಮ ಮನೆಗೆಲ್ಲ ಹೋಗಿ ನೋಡಿದ್ವಿ. ಸಿಂಪಲ್ಲಾಗಿ ಅಮ್ಮ ಬಾಗಿಣ ಅಂತೆಲ್ಲ ಏನೂ ಕೊಡೋದಿಲ್ಲ. ನಾರ್ಮಲಾಗಿ ಫಸ್ಟೆಲ್ಲ ಸೀರೆ ತೊಗೊಂಡು ಬರ್ತಾಯಿದ್ರು, ಅಂದರೆ ನಮ್ಮನ್ನೇ ಕರ್ಕೊಂಡೋಗಿ ತೊಗೊಂಡು ಬರ್ತಾಯಿದ್ರು. ಇವಾಗ ಈಗ ಒಂದು 5-6 ವರ್ಷದಿಂದ ದುಡ್ಡು ಕೊಟ್ಬಿಡ್ತಾರೆ, ನೀವೇ ಏನು ಬೇಕೋ ತೊಗೊಳ್ಳಿ ಅಂತ. ಯಾಕೆಂದರೆ ಜಾಸ್ತಿ ಏನು ಸ್ಯಾರಿ ಉಟ್ಕೊಳ್ಳಲ್ಲ, ಏನಿಲ್ಲ, ಡ್ರೆಸ್ಸು ಏನೋ. ಆದರೂ ಅಮ್ಮ ಗೌರಿ ಹಬ್ಬಕ್ಕೆ ಕೊಟ್ಟಿರೋದು ಅಂತ ನಾವು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ದುಡ್ಡೇನಾದರೂ ಹಾಕಿ ಸ್ಯಾರಿನೇ ತೊಗೋತಾ ಇದ್ವಿ. ಈ ಸರಿ ಬಂದು ನಾಳೆ ಮಾಡೋದು, ನಾಳೆ ಕರೆದು ಕುಂಕುಮ ಕೊಡೋಣ ಅಂದ್ಕೊಂಡಿದ್ರು ಅಮ್ಮ. ಎಲ್ಲ ಅಡುಗೆ ಎಲ್ಲ ಮಾಡಿ, ಹಬ್ಬದ ಅಡುಗೆ ಮಾಡಿಕೊಂಡು, ಯಾವಾಗಲೂ ಹೋಳಿಗೆ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿ ಕರೀತಾರೆ.
ಬಟ್ ಈ ಸರಿ ಏನು ಅಂದರೆ ಶನಿವಾರ ಬಂದಿರೋದ್ರಿಂದ ನಮ್ಮ ಅಜ್ಜಿ ಒಬ್ಬರು ಹೇಳಿದ್ರಂತೆ ಶನಿವಾರ ಕೊಡಬಾರ್ದು ಕುಂಕುಮ ಬೇಡ ಅಂತ ಅಂದ್ಬಿಟ್ಟು, ಅದು ಸಂಜೆ ಟೈಮಲ್ಲಿ. ಸರಿ ನಾವು ಎಲ್ಲ ಕೆಲ್ಸಕ್ಕೆ ಹೋಗಿದ್ವಿ. ಅಮ್ಮನೂ ಮತ್ತು ವ್ಯಾಪಾರ ಆಗ್ತಾರೆ ಅವರು ಕೂಡ, ಹೂವು ಮತ್ತು ಗಂಧಿಗೆ ಅದು ಪೂಜೆ ಸಾಮಾನೆಲ್ಲ ವ್ಯಾಪಾರ ಆಗ್ತಾರೆ ಗಾಡಿ ಮೇಲೆ. ಹಾಗಾಗಿ ಅವರೂ ಕೂಡ ಸಡನ್ನಾಗಿ ಹೇಳಿದ್ರೆ ಹೆಂಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ಫೋನ್ ಮಾಡಿದ್ರು, ಬಂದು ಕುಂಕುಮ ತೊಗೊಂಡು ಹೋಗ್ರಿ, ನಾಳೆ ಏನಾದರೂ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಪಪ್ಪ ಎತ್ಕೊಂಡು ಹೇಳಿದ್ದಾರೆ, ಮಕ್ಕಳು ಬಂದು ಹಂಗೆ ಕುಂಕುಮ ತೊಗೊಂಡು ಖಾಲಿ ಹೊಟ್ಟೆಲಿ ಹೋಗೋದಾ, ಬೇಡ ಏನೋ ಒಂದು ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ಪಾಪ ಅಲ್ಲಿ ಗಾಡಿ ಹತ್ರ ನಮ್ಮ ಪಪ್ಪನ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಅವರು ಅನ್ನ ಮಾಡಿ, ಬೇಳೆ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿ, ಹಾಲು ಪಾಯಸ ಮಾಡಿ, ಹಾಲು ಪಾಯಸ ಮಾಡಿ ಹಪ್ಪಳ ಎಲ್ಲ ಹಾಕಿದ್ರು. ಸಿಂಪಲಾಗಿ ಒಂದು ಚೂರು ಊಟ ಮಾಡಿಕೊಂಡು ಹಾಗೆ ನಾರ್ಮಲಾಗಿ ಎಲೆ ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು ಇಟ್ಟು ಕುಂಕುಮ ಕೊಟ್ಟರು. ಯೂಶ್ವಲಿ ಇಷ್ಟೇ ಕೊಡೋದು ಅಮ್ಮ ಯಾವಾಗ್ಲೂ. ಯಾವಾಗಾದರೂ ಒಂದೊಂದು ಸರಿ ಹಣ್ಣುಗಳು ಎಲ್ಲ ತೊಗೊಂಡು ಬಂದು ಇದು ಮಾಡ್ತಾರೆ. ಅದೇ ನಾಳೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ, ನಾಳೆ ಅಂದರೆ ಒಂಚೂರು ಹಣ್ಣು ಎಲ್ಲ ತೊಗೊಂಡು ಬಂದು ಕೊಡೋದಕ್ಕೆ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ರು. ಬಟ್ ಆಗಿಲ್ಲ ಇವತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ನೋಡಿ ಪಾಪ ಅವ್ರಿಗೇ ನಾನು ಕೂಡ ಹೂವನ್ನ, ಇನ್ನು ಬೆಳಿಗ್ಗೆ ಶನಿವಾರ ಅಲ್ವಾ, ಶನಿ ಮಹಾತ್ಮನ ದೇವಸ್ಥಾನ ಇರೋದು ಅಲ್ಲಿ, ಗಣೇಶ ಆಂಜನೇಯ ಶನಿ ಮಹಾತ್ಮನ ದೇವಸ್ಥಾನ, ಅಲ್ಲಿ ಬಂದು ಇನ್ನು ಎಳುಬತ್ತಿ ಹೂವು ಎಲ್ಲನೂ ಬೇಕಾಗುತ್ತೆ. ಪಾಪ ನಮ್ಮ ತಂಗಿಯವ್ರು ಇಬ್ಬರಿಗೂ ಅವ್ರಿಗೊಂದು ಚೂರು ಹೂವು ತೊಗೊಂಡೋದ್ರು, ನಾನು ಕಟ್ಕೊಂಬರ್ತೀನಿ ಅಂತ. ಸರಿ ನಾನು ಕಣಗ್ಲು ಕೊಡು, ನಾನು ತೊಗೊಂಡೋಗಿ ಕಟ್ತೀನಿ ಮಮ್ಮಿ, ಕಟ್ತೀನಿ ಯಾರಾದ್ರೂ ಕಳಿಸಿ ಹೂವು ತೊಗೊಂಡೋಗೋದಾದರೆ ಸರಿ, ನಾನು ನಾಳೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಕಣಗ್ಲು ಹೂವು ಎಲ್ಲ ತೊಗೊಂಡು ಬಂದು ನಾನು ಕಟ್ತಾಯಿದ್ದೀನಿ. ಕಟ್ಟಿ ಎತ್ತಿಟ್ಟು ಆಮೇಲೆ ಬೆಳಗ್ಗೆ ನಮ್ಮ ಮೈದನೋ ಇಲ್ಲ ನಮ್ಮ ಪಪ್ಪನೋ ಯಾರಾದರೂ ಒಬ್ಬರು ಬಂದು ತೊಗೊಂಡು ಹೋಗ್ತಾರೆ ಬೆಳಗ್ಗೆ 6 ಗಂಟೆಗೆ ಬಂದು. ಅದಕ್ಕೆ ಸ್ವಲ್ಪ ಕೂತ್ಕೊಂಡು ಕಟ್ತಾಯಿದ್ದೀನಿ. ಆಗಲೇ ಟೈಮು 11:15 ಆಯಿತು. ನೋಡೋಣ. ಹಾಗೆ ಇದು ನಮ್ಮ ಮನೆಯಲ್ಲಿ ಇವತ್ತಿನ ಗೌರಿ ಹಬ್ಬದ ದಿವಸ ಅಮ್ಮನ ಮನೇಲಿ ಕುಂಕುಮ ತೊಗೊಂಡಿದ್ದು, ಮತ್ತು ನಮ್ಮ ಮನೇಲಿ ಸಿಂಪಲ್ ಪೂಜೆ, ಇದಿಷ್ಟನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾಳೆ ನೋಡೋಣ, ಆದರೆ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ನಾಳೆ ಏನಾಗುತ್ತೆ ಏನು ಅನ್ನೋದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್.